ನಾವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಆನ್ ಮಾಡೋ ಎಲೆಕ್ಟ್ರಿಕ್ ಗೀಸರು, ರಾತ್ರಿ ಎಲ್ಲ ನಾವು ಚಾರ್ಜ್ ಹಾಕೋ ನಮ್ಮ ಮೊಬೈಲು, ದಿನವಿಡೀ ಯೂಸ್ ಆಗೋ ಫ್ರಿಡ್ಜು, ಫ್ಯಾನು, ಇದೆಲ್ಲದಕ್ಕೂ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದು ಈ ಬೆಸ್ಕಾಮು. ಈ ಬೆಸ್ಕಾಮು ನಮ್ಮಿಂದ ಪ್ರತಿ ಒಂದು ಯೂನಿಟ್ಗೂ 7 ರಿಂದ 8 ರೂಪಾಯಿ ಚಾರ್ಜ್ ಮಾಡುತ್ತೆ. ನಮ್ಮ ಇಡೀ ಕರ್ನಾಟಕದಲ್ಲಿ ತಿಂಗಳಿಗೆ ಈ ತರ ಕೋಟ್ಯಾಂತರ ಯೂನಿಟ್ಗಳನ್ನ ಸೆಲ್ ಮಾಡುತ್ತೆ. ಇದನ್ನೆಲ್ಲ ಲೆಕ್ಕ ಮಾಡ್ತಾ ಇದ್ರೆ ಬೆಸ್ಕಾಂಗೆ ಎಷ್ಟೋ 1000 ಕೋಟಿ ಎವ್ರಿ ತಿಂಗಳು ಬರುತ್ತೆ ಅಂತ ನಮಗೆಲ್ಲ ಅನ್ಸುತ್ತೆ. ಬಟ್ ಲಾಸ್ಟ್ ಇಯರ್ ಒಂದೇ ವರ್ಷ ಬೆಸ್ಕಾಮು 32,000 ಕೋಟಿ ಲಾಸ್ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರುತ್ತೆ, ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಜನಗಳು ಕರೆಂಟ್ ಬಿಲ್ ಕಟ್ತಾ ಇದ್ದಾರಾ ಅಂತ. ಆಕ್ಚುಲಿ ನೀವು ಈ ಲಾಸ್ಗೆ ಕಾರಣ ಗೃಹ ಜ್ಯೋತಿ ಅನ್ಕೊಂಡಿದ್ದೀರಾ. ಗೃಹ ಜ್ಯೋತಿಗೂ ಈ ಲಾಸಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಿದ್ರೆ ನಿಜವಾಗ್ಲೂ ಬೆಸ್ಕಾಂ ಏನ್ ಮಾಡ್ತಾ ಇದೆ, ಯಾಕೆ ಬೆಸ್ಕಾಂ ಇಷ್ಟೊಂದು ಲಾಸಲ್ಲಿದೆ? ಈ ವಿಡಿಯೋದಲ್ಲಿ ನಾವು ಈ ಎಂಟೈರ್ ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ, ಬೆಸ್ಕಾಂ ಯಾವ ರೀತಿ ದುಡ್ಡು ಮಾಡುತ್ತೆ, ನಮ್ಮ ಗೌರ್ಮೆಂಟ್ ಏನ್ ಮಾಡುತ್ತೆ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಡೈಲಿ ಮನೇಲಿ ಬಳಸೋ ಈ ಎಲೆಕ್ಟ್ರಿಸಿಟಿ ಅಂದ್ರೆ ಫೋನ್ ಚಾರ್ಜ್ ಮಾಡೋದು, ಮಿಕ್ಸಿ ಯೂಸ್ ಮಾಡೋದು, ಫ್ಯಾನ್ ಯೂಸ್ ಮಾಡೋದು, ಫ್ರಿಡ್ಜ್ ಯೂಸ್ ಮಾಡೋದು, ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು, ಇದಕ್ಕೆಲ್ಲಾನು ಕರೆಂಟು ನಮ್ಮ ಬೆಸ್ಕಾಂ ಕೊಡುತ್ತೆ. ಹಾಗಿದ್ರೆ ಎಲ್ಲಾ ಎಲೆಕ್ಟ್ರಿಸಿಟಿನ ಬೆಸ್ಕಾಮೇ ಜನರೇಟ್ ಮಾಡುತ್ತಾ? ಬೆಸ್ಕಾಂಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ಎಲೆಕ್ಟ್ರಿಸಿಟಿ ನಮ್ಗೆಲ್ಲ ಕೊಡಕ್ಕೆ? ಆಕ್ಚುಲಿ ನಾವು ಯೂಸ್ ಮಾಡೋ ಎಲೆಕ್ಟ್ರಿಸಿಟಿನಲ್ಲಿ ಒಂದೇ ಒಂದು ಯೂನಿಟ್ ಕೂಡ ಬೆಸ್ಕಾಮು ಜನರೇಟ್ ಮಾಡಲ್ಲ. ಫಸ್ಟ್ ನೀವು ಈ ಬೆಸ್ಕಾಂನ ಫುಲ್ ಫಾರ್ಮ್ ಏನಂತ ತಿಳ್ಕೊಳ್ಳಿ. ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಅಂಡ್ ಕಂಪನಿ ಲಿಮಿಟೆಡ್ ಅಂತ. ಅಂದ್ರೆ ನಿಮ್ಗೆ ಇಲ್ಲೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರೆ ನೋಡಿ. ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂದ್ರೆ ಇದೇನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ, ಇದು ಜನರೇಟ್ ಮಾಡಲ್ಲ. ಇದನ್ನ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಈ 3 ಹಂತಗಳನ್ನ ಅರ್ಥ ಮಾಡ್ಕೊಬೇಕು. ಮೊದಲನೇದು ಬಂದ್ಬಿಟ್ಟು ಜನರೇಷನ್, ಅಂದ್ರೆ ಕರೆಂಟ್ ನ ತಯಾರು ಮಾಡೋದು. ಇದನ್ನ KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತೆ ಕೆಲವು ಪ್ರೈವೇಟ್ ಕಂಪನಿಗಳು ತಯಾರು ಮಾಡ್ತವೆ. ರಾಯಚೂರು ಮತ್ತೆ ಬಳ್ಳಾರಿನಲ್ಲಿ ಥರ್ಮಲ್ ಪ್ಲಾಂಟ್ ಗಳಿದಾವೆ. ಅಂದ್ರೆ ಇದು ಕಲ್ಲಿದ್ದಲನ್ನ ಸುಟ್ಟು ತಯಾರು ಮಾಡೋ ಪವರ್, ಅದಕ್ಕೆ ಇದನ್ನ ಥರ್ಮಲ್ ಪ್ಲಾಂಟ್ ಅಂತ ಕರೀತಾರೆ. ಮತ್ತೆ ಅದೇ ರೀತಿ ಶಿವನ ಸಮುದ್ರ ಇರ್ಬೋದು, ಮತ್ತೆ ಜೋಗ್ ಜಲಪಾತ ಇರ್ಬೋದು, ಮತ್ತೆ ಸೂಪ, ವರಾಹಿ ಈ ತರ ಡ್ಯಾಮ್ ಗಳಿಂದ ತಯಾರು ಮಾಡೋ ವಿದ್ಯುತ್ ನ ನಾವು ಜಲ ವಿದ್ಯುತ್ ಅಂತ ಕರಿತೀವಿ. ಮತ್ತೆ ಚಿತ್ರದುರ್ಗ, ಪಾವಗಡ ಸೈಡ್ ಸೋಲಾರ್ ಮತ್ತೆ ವಿಂಡ್ ಪವರ್ ಕೂಡ ತಯಾರು ಮಾಡ್ತಾರೆ. ಇವೇ ನಮ್ಮ ಕರ್ನಾಟಕದ ಮೇನ್ ವಿದ್ಯುತ್ ನ ತಯಾರು ಮಾಡೋ ಘಟಕಗಳು. ಇದು ಮೊದಲನೇ ಹಂತ. ಎರಡನೇ ಹಂತ ಬರುತ್ತೆ ಟ್ರಾನ್ಸ್ಮಿಷನ್. ಅಂದ್ರೆ ಈಗ ತಯಾರಾಗಿರೋ ವಿದ್ಯುತ್ ನ ಪ್ರತಿ ಒಂದು ಮನೆಗಳಿಗೂ ತಲುಪಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಟ್ರಾನ್ಸ್ಮಿಷನ್ ನ ಯೂಸ್ ಮಾಡ್ತಾರೆ. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ತಯಾರಾದ ಭಾರಿ ವೋಲ್ಟೇಜ್ ಕರೆಂಟ್ ನ 106 ಕಿಲೋಮೀಟರ್ ದೂರ ಇರೋ ಸಿಟಿಗಳಿಗೆ ಟವರ್ ಮುಖಾಂತರ ಮತ್ತೆ ಸಬ್ಸ್ಟೇಷನ್ ಮುಖಾಂತರ ಸೇಫ್ ಆಗಿ ತಗೊಂಬರೋ ಜವಾಬ್ದಾರಿ KPCTL ಆಗಿರುತ್ತೆ. ಇದರಲ್ಲಿ ಮೇನ್ ಆಗಿ ಪವರ್ ಗ್ರಿಡ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ 3ನೇ ಹಂತ ಅಂದ್ರೆ ಡಿಸ್ಟ್ರಿಬ್ಯೂಷನ್. ಈ ಡಿಸ್ಟ್ರಿಬ್ಯೂಷನ್ ಅಲ್ಲೇ ಬರೋದು ನಮ್ಮ ಬೆಸ್ಕಾಮ್. KPTCL ತಂದ್ಕೊಟ್ಟಿರೋ ಈ ಕರೆಂಟ್ ನ ನಿಮ್ ಮನೆಗೆ ವೈರ್ ಎಳ್ದು ಕಂಬ ಹಾಕಿ ನಿಮ್ ಮನೆಗೆ ಮೀಟರ್ ಕುಂಡ್ರಿಸಿ ನಿಮ್ಮಿಂದ ತಿಂಗಳ ಪ್ರತಿ ಯೂನಿಟ್ಗೂ ದುಡ್ಡು ಕಲೆಕ್ಟ್ ಮಾಡೋ ಜವಾಬ್ದಾರಿ ಬೆಸ್ಕಾಮ್ದಾಗಿರುತ್ತೆ. ಅಂದ್ರೆ ಈ ಬೆಸ್ಕಾಮ್ ನ ನಮ್ಮ ಏರಿಯಾದಲ್ಲಿರೋ ಒಂದು ಕಿರಾಣಿ ಅಂಗಡಿ ಅಂತ ಕರಿಬಹುದು. ಯಾಕಂದ್ರೆ ಹೋಲ್ಸೇಲ್ ಆಗಿ ಕರೆಂಟ್ ತಗೊಂಡ್ಬಂದು ಅದನ್ನ ರೀಟೇಲ್ ಆಗಿ ಜನಗಳಿಗೆ ಸೆಲ್ ಮಾಡುತ್ತೆ. ಇದೇ ತರ ನಮ್ಮ ಕರ್ನಾಟಕದಲ್ಲಿ 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳಿದಾವೆ. ಒಂದು ಬೆಸ್ಕಾಮು, ಇದು ಬೆಂಗಳೂರು ಗ್ರಾಮಾಂತರ ನೋಡ್ಕೊಳುತ್ತೆ. ಇನ್ನೊಂದು ಮೈಸೂರಿಗೆ CESC ಅಂತ ಬರುತ್ತೆ, ಇನ್ನೊಂದು ಮಂಗಳೂರಿಗೆ ಮೆಸ್ಕಾಮ್ ಅಂತ ಬರುತ್ತೆ, ಇನ್ನೊಂದು ಹುಬ್ಳಿಗೆ ಹೆಸ್ಕಾಮ್ ಅಂತ ಬರುತ್ತೆ, ಇನ್ನೊಂದು ಗುಲ್ಬರ್ಗಾಗೆ ಗೆಸ್ಕಾಮ್ ಅಂತ ಬರುತ್ತೆ. ಈ ತರ 5 ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿದಾವೆ. ನಮ್ಗೆ ಇವಾಗ ಗೊತ್ತಾಯ್ತು ಬೆಸ್ಕಾಮ್ ಅಥವಾ ಈ ತರ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಯಾವ ರೀತಿ ದುಡ್ಡು ಮಾಡ್ತವೆ ಅಂತ. ಬಟ್ ಇವ್ರು ಏನು ಯೂನಿಟ್ ನ ಚಾರ್ಜ್ ಮಾಡ್ತಾರಲ್ಲ ನಮ್ಗೆ, ಈ ಯೂನಿಟ್ ನ ಇವರು ಮುಂಚೆನೆ ಬೈ ಮಾಡಿರ್ತಾರೆ. ಈ ತರ ಬೈ ಮಾಡ್ಬೇಕಾದ್ರೆ ಇವರು ತರಕಾರಿ ಅಂಗಡಿಗಳ ತರ ಹೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಈ ಪ್ರೈಸ್ ಅಲ್ಲಿ ಬೈ ಮಾಡ್ತಿದೀನಿ, ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಪ್ರೈಸ್ ಇರುತ್ತೆ, ಈ ತರ ಪ್ರೈಸ್ ಹೆಚ್ಚು ಕಡಿಮೆ ಆಗಲ್ಲ. ಇದು ತರಕಾರಿ ವ್ಯಾಪಾರ ಅಲ್ಲ, ಇದೆಲ್ಲಾನು ಅಗ್ರಿಮೆಂಟಲ್ ವ್ಯವಹಾರ ಆಗುತ್ತೆ. ಈ ಏನ್ ಪ್ರೈಸ್ ನ ಬೈ ಮಾಡ್ತಾರಲ್ಲ ಅದನ್ನ ಮುಂಚೆನೆ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಇದನ್ನೇ PPA ಅಂತ ಕರೀತಾರೆ, ಅಂದ್ರೆ ಪವರ್ ಪರ್ಚೇಸಿಂಗ್ ಅಗ್ರಿಮೆಂಟ್ ಅಂತ. ಇದನ್ನ ಒಂದು ಗೌರ್ಮೆಂಟ್ ಕಂಪನಿ ಇನ್ನೊಂದು ಪವರ್ ಜನರೇಷನ್ ಕಂಪನಿ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಇದು ಸುಮಾರು 20 ರಿಂದ 25 ವರ್ಷ ಇರುತ್ತೆ. 25 ವರ್ಷದವರೆಗೂ ಇನಿಷಿಯಲಿ ಏನ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರಲ್ಲ ಅದೇ ಪ್ರೈಸ್ ಅಲ್ಲಿ ತಗೊಂಡ್ಬೇಕಾಗತ್ತೆ. ಅಂದ್ರೆ ಈಗ ನಮ್ಮ ಬೆಸ್ಕಾಮ್ ನ ಮೋಸ್ಟ್ ಆಫ್ ದಿ ಪವರ್ ಪರ್ಚೇಸಿಂಗ್ ಇರೋದು ಹಳೆ ಕಾಂಟ್ರಾಕ್ಟ್ಗಳು, ಅದೆಲ್ಲಾನು 7 ರಿಂದ 8 ರೂಪಾಯಿನಲ್ಲಿ ಅಗ್ರಿಮೆಂಟ್ ಆಗಿದೆ. ಪ್ರತಿ ಯೂನಿಟ್ಗೂ ಬೆಸ್ಕಾಮು 7 ರಿಂದ 8 ರೂಪಾಯಿ ಕೊಟ್ಟೇನೆ ಪ್ರತಿ ಯೂನಿಟ್ ನ ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ 20-25 ವರ್ಷದಿಂದ ಯಾವ್ದಾದ್ರು ಪವರ್ ಪ್ಲಾಂಟ್ ಕಂಪನಿ ಪವರ್ ಜನರೇಷನ್ ಮಾಡಬೇಕಾದ್ರೆ ಹಳೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರುತ್ತೆ, ಅಷ್ಟೊಂದು ಎವಾಲ್ವ್ ಆಗಿರಲ್ಲ. ಅವಾಗ ಪ್ರತಿ ಯೂನಿಟ್ನು ತಯಾರು ಮಾಡೋಕ್ಕೆ ಅದಕ್ಕೆ ಜಾಸ್ತಿ ಕಾಸ್ಟ್ ಇರುತ್ತೆ. ಅದೇ ಪ್ರೈಸ್ನ 25 ವರ್ಷದವರೆಗೂ ಪೇ ಮಾಡಿ ಅಂದರೆ ಇದು ಒಳ್ಳೆ ಕಾಂಟ್ರಾಕ್ಟ್ ಅಲ್ವೇ ಅಲ್ಲ. ಯಾಕಂದರೆ ಇವಾಗ ನೀವು ರೀಸೆಂಟ್ಲಿ ನೋಡಿರ್ಬೋದು ಸೋಲಾರು ಮತ್ತು ವಿಂಡ್ ಫಾಸ್ಟಾಗಿ ಗ್ರೋ ಆಗ್ತಿರೋದ್ರಿಂದ ಅದ್ರ ಪ್ರೈಸು ಸಖತ್ತು ಡೌನ್ ಆಗ್ತಾ ಇದೆ. ಕರೆಂಟ್ಲಿ ಓಪನ್ ಮಾರ್ಕೆಟಲ್ಲಿ ಇವಾಗ ಸೋಲಾರು ಮತ್ತು ವಿಂಡ್ ಎನರ್ಜಿ ₹2.80 3 ರೂಪಾಯಿ ಪರ್ ಯೂನಿಟ್ ಹಂಗೆ ಸೆಲ್ ಆಗ್ತಾ ಇದೆ. ಮಾರ್ಕೆಟಲ್ಲಿ ₹3 ಪರ್ ಯೂನಿಟ್ ಸಿಗ್ತಾ ಇದ್ರೆ ಇವ್ರ ಅಗ್ರಿಮೆಂಟ್ ಪ್ರಕಾರ 7 ರಿಂದ 8 ರೂಪಾಯಿ ಕೊಟ್ಟು ಬೈ ಮಾಡ್ತಾ ಇದ್ದಾರೆ. ಈ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಅಲ್ಲಿ ಈ ತರದೊಂದು ಪ್ರಾಬ್ಲಮ್ ಇದೆ. ಬಟ್ ಮೋಸ್ಟ್ ಆಫ್ ದಿ ಈ ತರ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಎಲ್ಲಾನು ಈ ತರ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸುಮಾರು 90% ವಿದ್ಯುತ್ ನಮಗೆ ಈ ತರ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಇಂದಾನೇ ಬರುತ್ತೆ. ಇನ್ನು 10% ವಿದ್ಯುತ್ ಮಾತ್ರ ನಮಗೆ ಈ ತರ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಇಂದ ಬರುತ್ತೆ.
ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅಂದ್ರೆ ಈ ತರ ಲಾಂಗ್ ಟರ್ಮ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್. ಶಾರ್ಟ್ ಟರ್ಮ್ ಅಂದ್ರೆ ಈಗ ಎಕ್ಸಾಂಪಲ್ ಒಂದೊಂದು ತಿಂಗಳು ಏನಾಗುತ್ತೆ, ಸಡನ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ರೈಸ್ ಆಗ್ಬಿಡುತ್ತೆ. ಈಗ ಬೇಸಿಗೆಗಾಲದಲ್ಲಿ ಎಲ್ಲರೂ ಫ್ಯಾನ್ ಯೂಸ್ ಮಾಡ್ತಾರೆ, ಎಲ್ಲರೂ AC ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸಡನ್ಲಿ ಸಿಟಿಗಳಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೀವು ನೋಡ್ತಿರ್ಬೋದು, ಬೇಸಿಗೆಗಾಲದಲ್ಲಿ ಸಡನ್ ಆಗಿ ಬೆಸ್ಕಾಂ ಅವರು ಕರೆಂಟ್ ನ ಕಟ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಅಷ್ಟೊಂದು ಎಲೆಕ್ಟ್ರಿಸಿಟಿ ಇರಲ್ಲ ಪ್ರೊವೈಡ್ ಮಾಡಕ್ಕೆ. ಅವಾಗ ಈ ಬೆಸ್ಕಾಂ ಏನ್ ಮಾಡುತ್ತೆ, ಓಪನ್ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಥ್ರೂ ಎಲೆಕ್ಟ್ರಿಸಿಟಿನ ಬೈ ಮಾಡುತ್ತೆ. ನೀವು IEX ಕೇಳಿದಿರಲ್ವಾ, IEX ಒಂದು ಎಕ್ಸ್ಚೇಂಜ್ ಅಲ್ಲಿ ಹೋಗ್ಬಿಟ್ಟು ಇವರು ಎಲೆಕ್ಟ್ರಿಸಿಟಿನ ಬೈ ಮಾಡ್ತಾರೆ. ಇದ್ರದ್ದು ಕಾಂಟ್ರಾಕ್ಟ್ ಬಂದ್ಬಿಟ್ಟು 3 ತಿಂಗಳಿಂದ 1 ವರ್ಷದ ಒಳಗಿರುತ್ತೆ. 1 ವರ್ಷದ ಒಳಗಿರೋ ಕಾಂಟ್ರಾಕ್ಟ್ ಎಲ್ಲಾನು ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಇದನ್ನ ಎಮರ್ಜೆನ್ಸಿಗೆ ಬೇಕಾದಾಗ ಮಾತ್ರ ಬೈ ಮಾಡ್ತಾರೆ. ಬೈ ಮಾಡ್ಬೇಕಾದ್ರೆ ಒಂದ್ ಸ್ಟೇಟ್ ಇನ್ನೊಂದು ಸ್ಟೇಟ್ ಸೆಲ್ ಮಾಡ್ಕೋತಾರೆ. ಯಾವ ಸ್ಟೇಟ್ ಹತ್ರ ಜಾಸ್ತಿ ಇರುತ್ತೆ ಆ ಸ್ಟೇಟ್ ಈ ಸ್ಟೇಟಿಗೆ ಸೆಲ್ ಮಾಡುತ್ತೆ, ಈ ಸ್ಟೇಟ್ ಆ ಸ್ಟೇಟಿಗೆ ಸೆಲ್ ಮಾಡುತ್ತೆ. ಬಟ್ ಇದರ ನಾರ್ಮಲಿ ಪ್ರೈಸು ಯಾವಾಗ್ಲೂ ಜಾಸ್ತಿನೇ ಇರುತ್ತೆ, ಅಂದ್ರೆ 10 ರಿಂದ 12 ರೂಪಾಯಿ ಪರ್ ಯೂನಿಟ್ ಇರುತ್ತೆ. ನಿಮ್ಗೆ ಇವಾಗ ಇಲ್ಲಿವರೆಗೂ ಗೊತ್ತಾಗಿದೆ ಕಾಂಟ್ರಾಕ್ಟ್ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಟ್ ಇಲ್ಲೇ ನಿಜವಾದ ಕ್ಯಾಲ್ಕುಲೇಷನ್ ಇರೋದು, ಯಾಕೆ ನಮ್ಮ ಬೆಸ್ಕಾಮು ಲಾಸ್ ಅಲ್ಲಿದೆ ಅಂತ ನಿಮ್ಗೆ ಇಲ್ಲಿಂದ ಗೊತ್ತಾಗುತ್ತೆ. ಇವಾಗ ನಿಮ್ಗೆ ಒಂದು ಗೊತ್ತಾಯ್ತು ಏನಂದ್ರೆ, ಅಂದಾಜು 90% ಆಫ್ ದಿ ಎಲೆಕ್ಟ್ರಿಸಿಟಿ ಇವರು ಓಲ್ಡ್ ಕಾಂಟ್ರಾಕ್ಟ್ ಇಂದ ತರ್ತಾರೆ ಅಂತ, ಅಂದ್ರೆ 7 ರೂಪಾಯಿಂದ 8 ರೂಪಾಯಿ ಕೊಟ್ಟು ತರ್ತಾರೆ ಅಂತ. ಇವಾಗ ಇದ್ರ ಮೇಲೆ ಇವ್ರು ಏನ್ ಮಾಡ್ತಾರೆ, ಟ್ರಾನ್ಸ್ಮಿಷನ್ ಚಾರ್ಜ್ ಆಡ್ ಮಾಡ್ತಾರೆ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಳ್ಳೋ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆಯಲ್ಲ ಅದನ್ನು ಆಡ್ ಮಾಡ್ತಾರೆ. ಅದ್ರ ಜೊತೆಗೆ ಎಂಪ್ಲಾಯ್ ಸ್ಯಾಲರಿ ಮತ್ತೆ ನಿಮ್ಮ ಮನೆಗೆ ಅದನ್ನ ತಲುಪಿಸಬೇಕಲ್ಲ, ಅದಕ್ಕೆ ವೈರಿಂಗ್ ಇರ್ಬೋದು, ಕಂಬಗಳು ಇರ್ಬೋದು, ಇವ್ರದೆಲ್ಲರದು ಕಾಸ್ಟ್ ಆಡ್ ಮಾಡಿ ಅದ್ರ ಜೊತೆಗೆ ಇವರ ಪ್ರಾಫಿಟ್ ಮಾರ್ಜಿನ್ ಕೂಡ ಆಡ್ ಮಾಡ್ತಾರೆ. ಈ ತರ ಪ್ರಾಫಿಟ್ ಮಾರ್ಜಿನ್ ಆಡ್ ಮಾಡಿ ನಮಗೆ ಸೆಲ್ ಮಾಡ್ತಾರೆ. ಇವಾಗ ನೀವು ಅನ್ಕೊಬಹುದು, ಈ ತರ ಲೆಕ್ಕಾಚಾರ ಎಲ್ಲ ಮಾಡ್ತಾ ಹೋದ್ರೆ ಆರಾಮ್ಸೆ ಇದು 8 ರಿಂದ 9 ರೂಪಾಯಿ ಬೆಸ್ಕಾಂಗೆ ಚಾರ್ಜ್ ಆಗುತ್ತೆ, ಬಟ್ ನಮಗೆ 7 ರಿಂದ 8 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಮಗೆ ಲಾಸ್ ಅಲ್ಲಿ ಸೆಲ್ ಮಾಡ್ತಾರಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಂತ ನಿಮ್ಮಂತ ಜನಗಳಿಗೆ ಬೆಸ್ಕಾಮು ಲಾಸ್ ಅಲ್ಲಿ ಎಲೆಕ್ಟ್ರಿಸಿಟಿನ ಸೆಲ್ ಮಾಡುತ್ತೆ. ಬಟ್ ಇವರು ನಿಜವಾಗ್ಲೂ ದುಡ್ಡು ಮಾಡೋದು ಎಲ್ಲಿ ಅಂದ್ರೆ ಕಮರ್ಷಿಯಲ್ ಅಲ್ಲಿ, ಅಂದ್ರೆ ದೊಡ್ಡ ದೊಡ್ಡ IT ಪಾರ್ಕ್ಗಳು, ಮೆಟ್ರೋ ಇರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇರ್ಬೋದು, ಇವರೆಲ್ಲರಿಗೂ ಇವರು ಒಳ್ಳೆ ರೇಟ್ ಅಲ್ಲಿ ಎಲೆಕ್ಟ್ರಿಸಿಟಿನ ಸೆಲ್ ಮಾಡ್ತಾರೆ. ಪರ್ ಯೂನಿಟ್ ಹೈಯೆಸ್ಟ್ ಕಾಸ್ಟ್ ಸೆಲ್ ಮಾಡ್ತಾರೆ. ಅದು ಕಾಸ್ಟ್ 11 ರಿಂದ 12 ರೂಪಾಯಿ ಇರುತ್ತೆ. ಬೇಸ್ಡ್ ಆನ್ ಯೂಸ್ ಕೇಸ್ ಮೇಲೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇವ್ರು ಇಷ್ಟ ಬಂದಂಗೆ ಎಷ್ಟು ಬೇಕೋ ಅಷ್ಟೇನೆ ಕರೆಂಟ್ ಪ್ರೈಸ್ ನ ಏರ್ಸಕ್ ಬರಲ್ಲ. ಅದಕ್ಕೆ ಅಂತಾನೆ ಒಂದು ಬೋರ್ಡ್ ಇದೆ. ಈ ಬೋರ್ಡ್ ಇದನ್ನ ರೆಗ್ಯುಲೇಟ್ ಮಾಡುತ್ತೆ. ಅದು ಬಂದ್ಬಿಟ್ಟು KERC ಅಂತ, ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ. ಇದೇನ್ ಮಾಡುತ್ತೆ, ಇದು ಪ್ರೈಸ್ ನ ಫಿಕ್ಸ್ ಮಾಡುತ್ತೆ. ಈ ಪ್ರೈಸ್ ಅಲ್ಲೇನೆ ಬೆಸ್ಕಾಂ ಕೂಡ ಸೆಲ್ ಮಾಡಬೇಕು. ಹೆಂಗ್ ಬೇಕಂಗೆ ಪ್ರೈಸ್ ನ ಜಾಸ್ತಿ ಮಾಡಕ್ ಬರಲ್ಲ. ನಾಳೆ ಒಂದ್ ದಿವಸ ಪ್ರೈವೇಟ್ ಕಂಪನಿಗಳು ಬಂದ್ರು ಕೂಡ ಸಡನ್ ಆಗಿ ಪ್ರೈಸ್ ಎಲ್ಲಾನು ಇನ್ಕ್ರೀಸ್ ಮಾಡಕ್ ಬರಲ್ಲ. ಯಾಕಂದ್ರೆ KERC ಇದನ್ನ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಇದು ಯಾವ ಪ್ರೈಸ್ ಫಿಕ್ಸ್ ಮಾಡಿರುತ್ತೋ ಅದೇ ಪ್ರೈಸ್ ಇವ್ರು ಸೆಲ್ ಮಾಡಬೇಕು. ಅದಕ್ಕೆ ಬೆಸ್ಕಾಂ ಏನ್ ಮಾಡುತ್ತೆ, ಜನಗಳಿಗೆ ಕಮ್ಮಿ ಪ್ರೈಸ್ ನ ಸೆಲ್ ಮಾಡುತ್ತೆ, ಇಂಡಸ್ಟ್ರಿಗಳಿಗೆ ಜಾಸ್ತಿ ಪ್ರೈಸ್ ನ ಸೆಲ್ ಮಾಡುತ್ತೆ. ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಅಂದ್ರೆ ಒಂದ್ ಕಡೆ ಲಾಸ್ ಮಾಡಿ ಇನ್ನೊಂದ್ ಕಡೆ ಲಾಭ ಮಾಡಿದಾಗ ಎರಡೂ ಮ್ಯಾಚ್ ಆಗುತ್ತೆ. ಮತ್ತೆ ಇನ್ನು ಹಳ್ಳಿಗಳ ಸೈಡ್ ಬಂದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ದುಡ್ಡನ್ನ ಚಾರ್ಜ್ ಮಾಡೋದೇ ಇಲ್ಲ. ನಮ್ಮ ರೈತರಿಗೆ ಎಲೆಕ್ಟ್ರಿಸಿಟಿನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಟ್ಟಿದೆ ನಮ್ಮ ಗೌರ್ಮೆಂಟ್. ಈ ದುಡ್ಡನ್ನ ನಮ್ಮ ಬೆಸ್ಕಾಂ ಬೇರೆ ಮಾಡಲ್ಲ, ಬೆಸ್ಕಾಮಿಗೆ ಗೌರ್ಮೆಂಟ್ ಪೇ ಮಾಡುತ್ತೆ ಸಬ್ಸಿಡಿ ದುಡ್ಡನ್ನ. ಅಂದ್ರೆ ರೈತರಿಗೆ ಫ್ರೀ ಆಗಿ ಬಿಟ್ಟಿರೋ ಕರೆಂಟ್ ನ, ರೈತರಿಗೆ ಎಷ್ಟು ಕರೆಂಟ್ ಯೂಸ್ ಮಾಡ್ತಾರೆ ಅದನ್ನ ನಮ್ಮ ಗೌರ್ಮೆಂಟ್ ಬೆಸ್ಕಾಮಿಗೆ ಪೇ ಮಾಡುತ್ತೆ. ಅದೇ ರೀತಿ ಇವಾಗ ಹೊಸ ಸ್ಕೀಮ್ ಬಂದಿದೆಯಲ್ಲ, ಗೃಹ ಜ್ಯೋತಿನಲ್ಲಿ ಏನಾದ್ರು ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿದ್ರೆ, ಅಂದ್ರೆ 200 ಯೂನಿಟ್ 100 ಯೂನಿಟ್ ಏನಾದ್ರು ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿದ್ರೆ ಈ ದುಡ್ಡನ್ನ ಗೌರ್ಮೆಂಟ್ ಪೇ ಮಾಡುತ್ತೆ. ಅದಕ್ಕೆ ಅವರು ನೀವು ಕರೆಂಟ್ ಬಿಲ್ ಕಟ್ಟದಲ್ಲೇ ಇದ್ರು ಕೂಡ ನಿಮಗೆ ಬಿಲ್ ಕೊಡ್ತಾರೆ ತಿಂಗಳ ಬಂದು, ಯಾಕಂದ್ರೆ ಈ ದುಡ್ಡನ್ನ ಗೌರ್ಮೆಂಟ್ ಹತ್ರ ವಸೂಲಿ ಮಾಡಬೇಕು. ಆದ್ರೂ ಈ ಬೆಸ್ಕಾಂಗಳು ಯಾಕೆ ಲಾಸ್ ಅಲ್ಲಿ ಇದಾವೆ ಅಂದ್ರೆ, ಒಂದು ಹಳೆ ಕಾಂಟ್ರಾಕ್ಟ್ ಗಳಿಂದಾನೇ ಪ್ರೈಸ್ ನ ತಗೊಂಡ್ಬರ್ತಿರೋದು. ಇದರಿಂದ ಇವರಿಗೆ ತರ್ತಿರೋ ಕಾಸ್ಟ್ ಮತ್ತೆ ಬರ್ತಿರೋ ದುಡ್ಡು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಮತ್ತೆ ಇದರಲ್ಲಿ ತುಂಬಾ ಎಲೆಕ್ಟ್ರಿಸಿಟಿ ಲೀಕ್ ಆಗುತ್ತೆ. ಅಂದ್ರೆ 100% ಎಲೆಕ್ಟ್ರಿಸಿಟಿ ನೀವು ತಂದಿರೋದು ಅಷ್ಟು ಯೂನಿಟ್ಗಳನ್ನು ಜನಗಳಿಗೆ ಕೊಡಕ್ಕಾಗಲ್ಲ, ಮಧ್ಯದಲ್ಲಿ ಎಷ್ಟೊಂದು ಲೀಕ್ ಆಗಿ ಹೋಗುತ್ತೆ. 2002ರಲ್ಲಿ ಡೆಲ್ಲಿನಲ್ಲಿ 50% ಎಲೆಕ್ಟ್ರಿಸಿಟಿ ಲೀಕ್ ಆಗ್ತಾ ಇತ್ತು. ಅಂದ್ರೆ ಇಲ್ಲೂ ಕೂಡ 20 ರಿಂದ 30% ಎಲೆಕ್ಟ್ರಿಸಿಟಿ ಲೀಕ್ ಆಗ್ತಿರ್ಬೋದು ಅಂದಾಜಿಗೆ. ಇದರಿಂದ ಬೆಸ್ಕಾಂಗೆ ಪ್ರತಿ ವರ್ಷ ಲಾಸ್ ಆಗ್ತಾ ಇದೆ. ಈ ಲಾಸ್ ಆಗೋ ಟೈಮಲ್ಲೇನೆ ಇನ್ನೊಂದು ಪ್ರೈವೇಟ್ ಕಂಪನಿ ಬಂದ್ಬಿಟ್ಟು ಬೆಸ್ಕಾಂಗೆ ಕಾಂಪೀಟ್ ಮಾಡಬೇಕು ಅಂತ ನಿಂತ್ಕೊಂಡಿದೆ. ಆ ಕಂಪ್ನಿ ಯಾವುದು ಅಂದ್ರೆ ನಮ್ಮ ಇಂಡಿಯಾದ ಅತಿ ದೊಡ್ಡ ಪವರ್ ಕಂಪ್ನಿ ಟಾಟಾ ಪವರ್ ಬಂದು KERC ಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದೆ. ಏನಂದ್ರೆ ನಮಗೂ ಕೂಡ ಕರ್ನಾಟಕದಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋ ಪವರ್ ಕೊಡಿ, ನಮಗೂ ಕೂಡ ವ್ಯವಸ್ಥೆ ಮಾಡಿಕೊಡಿ ಅಂತ. ಯಾಕಂದ್ರೆ ಟಾಟಾ ಪವರ್ ಡೆಲ್ಲಿನಲ್ಲಿ ಮತ್ತೆ ಮುಂಬೈನಲ್ಲಿ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಬೆಸ್ಕಾಂದು ಮೋನೋಪಾಲಿ ಇದೆ. ಕಸ್ಟಮರ್ಗೆ ಚೂಸ್ ಮಾಡಕ್ಕೆ ಇರೋದು ಒಂದೇ ಆಪ್ಷನ್, ಅದು ಯಾವುದು ಅಂದ್ರೆ ಬೆಸ್ಕಾಮು. ಅದೇ ನೀವೇನಾದ್ರು ನಮಗೆ ಅವಕಾಶ ಮಾಡಿಕೊಟ್ರೆ ಕಸ್ಟಮರ್ ಯಾವ್ದು ಬೇಕಿರೋ ಚೂಸ್ ಮಾಡ್ತಾನೆ. ನನಗೆ ಟಾಟಾ ಪವರ್ ಬೇಕು ಅಂತ ಟಾಟಾ ಪವರ್ ಚೂಸ್ ಮಾಡ್ಬೋದು, ಅದೇ ರೀತಿ ಬೆಸ್ಕಾಂ ಬೇಕು ಅಂತ ಬೆಸ್ಕಾಂನ ಚೂಸ್ ಮಾಡಬಹುದು. ನಾವು ಯಾವ ರೀತಿ ಸಿಮ್ನ ಯೂಸ್ ಮಾಡ್ತೀವಲ್ಲ, ಜಿಯೋ ಬೇಕಿದ್ರೆ ಜಿಯೋ, ಏರ್ಟೆಲ್ ಬೇಕಿದ್ರೆ ಏರ್ಟೆಲ್, ಆ ತರ ನಾವು ಯಾವ್ದನ್ನ ಬೇಕಿದ್ರೆ ಯೂಸ್ ಮಾಡಬಹುದು. ಇದರಿಂದ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಬರುತ್ತೆ. ಕಾಂಪಿಟೇಷನ್ ಬರೋದ್ರಿಂದ ಜನಗಳಿಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ ಅಂತ ಟಾಟಾ ಪವರ್ ವಾದ. ಟಾಟಾ ಪವರ್ ಈ ತರ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸುಮಾರು ಎಂಪ್ಲಾಯ್ಗಳು ಮತ್ತೆ ಕಾಂಟ್ರಾಕ್ಟರ್ ಎಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದಾವೆ, ಟಾಟಾ ಪವರ್ಗೆ ಈ ತರ ನೀವು ಬಿಟ್ಕೊಡ್ಬಾರ್ದು ಅಂತ. ಇವರ ವಾದ ಏನಂದ್ರೆ, ನೀವೇನಾದ್ರೂ ಪ್ರೈವೇಟ್ ಕಂಪನಿಗಳಿಗೆ ಬಿಟ್ಕೊಟ್ರೆ ಏನಾಗುತ್ತೆ, ಈ ಪ್ರೈವೇಟ್ ಕಂಪನಿಗಳು ಇವ್ರಿಗೆ ಎಲ್ಲೆಲ್ಲಿ ಜಾಸ್ತಿ ಲಾಭ ಬರುತ್ತೆ ಅಲ್ಲಿ ಮಾತ್ರ ತಲೆ ಕೆಡಿಸ್ಕೊಂತವೆ. ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, IT ಪಾರ್ಕ್ಸ್ಗಳು ಇರ್ಬೋದು,
ಇರ್ಬೋದು, ಈ ತರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಎಲ್ಲಿರ್ತವೆ, ಜಾಸ್ತಿ ಪವರ್ ಕನ್ಸಂಪ್ಷನ್ ಎಲ್ಲಿದೆ, ಜಾಸ್ತಿ ಯೂನಿಟ್ಗೆ ಎಲ್ಲಿ ಸೆಲ್ ಮಾಡೋಕ್ಕಾಗುತ್ತೆ, ಇವ್ರು ಅಲ್ಲಿ ಮಾತ್ರ ತಲೆ ಕೆಡಿಸ್ಕೊಂತಾರೆ. ಈ ಹಳ್ಳಿಗಳಲ್ಲಿ ತಲೆ ಕೆಡಿಸ್ಕೊಳಲ್ಲ, ಯಾಕಂದ್ರೆ ಹಳ್ಳಿಗಳಲ್ಲಿ ಲಾಸ್ ಮೇಕಿಂಗು. ಒಂದು ಚಿಕ್ಕ ಹಳ್ಳಿನಲ್ಲಿ ಅಷ್ಟೊಂದು ಪವರ್ ಯೂಸ್ ಆಗಲ್ಲ, ಅಲ್ಲಿಗೆಲ್ಲಾನು ವೈರಿಂಗ್ ಎಳಿಬೇಕಾಗುತ್ತೆ, ಕಂಬಗಳು ನೆಡಬೇಕಾಗುತ್ತೆ. ಇದಕ್ಕೆ ಇವ್ರು ಏನು ಮಾಡ್ತಾರೆ, ಎಲ್ಲಿ ಲಾಭ ಬರುತ್ತೆ, ಇವ್ರಿಗೆ ಎಲ್ಲಿ ಪ್ರಾಫಿಟ್ ಇರುತ್ತೆ ಅಲ್ಲಿ ಮಾತ್ರ ತಲೆ ಕೆಡಿಸ್ಕೊಂತಾರೆ, ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಲ್ಲ. ಇದರಿಂದ ಏನಾಗುತ್ತೆ, ಬೆಸ್ಕಾಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಬೆಸ್ಕಾಮು ಇಲ್ಲಿ ಬಂದಿರೋ ಪ್ರಾಫಿಟ್ನ, ಅಂದ್ರೆ ಎಲ್ಲಿ ಐ ಟಿ ಪಾರ್ಕು ಇಲ್ಲೆಲ್ಲ ಕಮರ್ಷಿಯಲ್ ನಲ್ಲಿ ಬರ್ತಿರೋ ಲಾಭನ ಹಳ್ಳಿಗಳ ಮೇಲೆ ಸ್ಪೆಂಡ್ ಮಾಡ್ತಾ ಇದೆ. ಅಂದ್ರೆ ಹಳ್ಳಿಗಳಲ್ಲಿ ಲಾಸ್ ಆಗ್ತಿದ್ರು ಕೂಡ ನಡೆಸ್ಕೊಂತ ಹೋಗ್ತಾ ಇದೆ, ಎರಡೂ ಮ್ಯಾನೇಜ್ ಆಗ್ತಾ ಇದೆ. ಈಗ ನಾಳೆ ಒಂದ್ ದಿವಸ ನೀವು ಕಾಂಪಿಟೇಷನ್ ಬಿಟ್ರೆ ಏನಾಗುತ್ತೆ, ಇವಾಗ ಇವರು ಬರೋ ಅರ್ಬನ್ ಕಸ್ಟಮರ್ಗಳನ್ನೆಲ್ಲ ತಾಂಡ್ಬಿಡ್ತಾರೆ. ಅಂದ್ರೆ ಹುಬ್ಳಿನಲ್ಲಿರೋ ಫ್ಯಾಕ್ಟ್ರಿಗಳನ್ನ, ದೊಡ್ಡ ಮಂಗಳೂರಲ್ಲಿರೋ ಆರ್ಬರ್ನ, ದೊಡ್ಡ ಕಮರ್ಷಿಯಲ್ ಕಸ್ಟಮರ್ಗಳನ್ನೆಲ್ಲ ತಾಂಡ್ಬಿಡ್ತಾರೆ. ಅವಾಗ ನಮಗೆ ಕಮರ್ಷಿಯಲ್ ಕಸ್ಟಮರ್ ಇಲ್ದಂಗೆ ಆಗ್ತಾರೆ. ಅವಾಗ ನಾವು ಜಸ್ಟ್ ರೂರಲ್ ನ ಫೋಕಸ್ ಮಾಡಿದ್ರೆ ನಮ್ಮ ಪ್ರಾಫಿಟಬಿಲಿಟಿ ಎಕ್ಕುಟ್ಟೋಗುತ್ತೆ. ಇದರಿಂದ ಇವತ್ತಲ್ಲ ನಾಳೆ ಈ ಬೆಸ್ಕಾಂನ ಮುಚ್ಚಬೇಕಾಗಿ ಬರುತ್ತೆ. ಇಲ್ಲಿ ಸುಮಾರು 1000 ಜನ ಎಂಪ್ಲಾಯ್ಗಳು ಕೆಲಸ ಮಾಡ್ತಿದ್ದಾರೆ, 60,000 ಜನ ಕಾಂಟ್ರಾಕ್ಟ್ಗಳು ಈ ಬೆಸ್ಕಾಂನ ನಂಬ್ಕೊಂಡಿದ್ದಾರೆ. ಎಲ್ಲರೂ ಬೀದಿಗೆ ಬರಬೇಕಾಗುತ್ತೆ ಅನ್ನೋದು ಬೆಸ್ಕಾಂ ವಾದ. ಅದಕ್ಕೆ ಟಾಟಾ ಪವರ್ ಏನ್ ಹೇಳ್ತಾ ಇದೆ, ಇವರು ಸ್ಟಿಲ್ ಹಳೆ ಕಾಂಟ್ರಾಕ್ಟ್ ಇಂದ ಎಲೆಕ್ಟ್ರಿಸಿಟಿನ ತಾಂಬಂದು ಜನಗಳಿಗೆ ಲಾಸ್ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ₹3 ಯೂನಿಟ್ ಇದ್ರೆ ಇವರು ಅದನ್ನ ₹8 ₹9 ಸೆಲ್ ಮಾಡ್ತಾ ಇದ್ದಾರೆ. ಸ್ಟಿಲ್ ಜನಗಳಿಗೆ ಲಾಸ್ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೂ ಲಾಸ್ ಮಾಡ್ತಾ ಇದ್ದಾರೆ ಅಂತ ಟಾಟಾ ಪವರ್ ವಾದ ಮಾಡ್ತಾ ಇದೆ. ಮತ್ತೆ ಈ ತರ ಪ್ರೈವೇಟ್ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಗಳು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿದಾವೆ, ಬೇರೆ ಕಡೆ ಎಲ್ಲೆಲ್ಲಿ ಈ ಮಾಡೆಲ್ ವರ್ಕ್ ಆಗ್ತಾ ಇದೆ. ಮೊದಲು ಡೆಲ್ಲಿ ಕಡೆ ಬರೋಣ. ಡೆಲ್ಲಿನಲ್ಲಿ 2002ಕ್ಕಿಂತ ಮುಂಚೆ ಎಲೆಕ್ಟ್ರಿಸಿಟಿ ಬೋರ್ಡ್ ನ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇತ್ತು. ಅವಾಗ ಈ ಕರೆಂಟ್ ಕಳ್ಳತನ ಅಂದ್ರೆ ಟೆಕ್ನಿಕಲ್ ಲಾಸು ಸುಮಾರು 50% ಇತ್ತು. ಅಂದ್ರೆ ನೀವು 100 ಯೂನಿಟ್ ತಂದಿದ್ದೀರಾ ಅಂದ್ರೆ ಜನಗಳಿಗೆ ಕೇವಲ 50 ಯೂನಿಟ್ ಮಾತ್ರ ಕೊಡಕ್ಕಾಗ್ತಿತ್ತು, ಇನ್ನು 50 ಯೂನಿಟ್ ಹಂಗೆ ಲಾಸ್ ಆಗಿ ಹೋಗ್ತಿತ್ತು. ಇದನ್ನ ತಪ್ಸಕ್ಕೋಸ್ಕರ ಡೆಲ್ಲಿ ಗೌರ್ಮೆಂಟ್ ಏನ್ ಮಾಡುತ್ತೆ, ಇದನ್ನ ಪ್ರೈವೇಟ್ ಕಂಪನಿ ಕೊಡುತ್ತೆ, ಅಂದ್ರೆ ಟಾಟಾ ಪವರ್ ಕೊಡುತ್ತೆ. ಅಲ್ಲಿ ಟಾಟಾ ಪವರ್ ಇದೆ, ರಿಲಯನ್ಸ್ ಪವರ್ ಕೂಡ ಇದೆ. ಈ ತರ ಪ್ರೈವೇಟ್ ಕಂಪನಿಗೆ ಕೊಟ್ಟ ತಕ್ಷಣ ಅಲ್ಲಿ ಆಗ್ತಿದ್ದ ಟೆಕ್ನಿಕಲ್ ಲಾಸ್ ಬಂದ್ಬಿಟ್ಟು 50% ಇಂದ ಸೀದಾ 6% ಬಂದು ನಿಂತಿದೆ. ಅಂದ್ರೆ ಈ ಕರೆಂಟ್ ಕಳ್ಳತನ ಕಂಪ್ಲೀಟ್ಲಿ ಸ್ಟಾಪ್ ಆಗೋಗಿದೆ. ಮತ್ತೆ ಇನ್ನು ಮುಂಬೈಗೆ ಬಂದ್ರೆ, ಮುಂಬೈನಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲಿ ಟಾಟಾ ಪವರ್ ಮತ್ತೆ ಅದಾನಿ ಪವರ್ ಇಬ್ರು ಕೂಡ ಕಾಂಪೀಟ್ ಮಾಡ್ತಾರೆ. ಇಬ್ರಿಗೂ ಸಖತ್ ಕಾಂಪಿಟೇಷನ್ ಇದೆ. ಇದರಿಂದ ಅಲ್ಲಿ 1 ಗಂಟೆ ಕೂಡ ಎಲೆಕ್ಟ್ರಿಸಿಟಿ ಕಟ್ ಆಗಲ್ಲ. ಯಾಕಂದ್ರೆ ಯಾರನ್ನ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಅವರು ಇನ್ನೊಂದು ಶಿಫ್ಟ್ ಆಗಿರ್ತಾರೆ. ಈ ತರ ಕಾಂಪಿಟೇಷನ್ ಇರೋದ್ರಿಂದ ಅಲ್ಲಿ ಜನಗಳಿಗೆ ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ. ಬಟ್ ನಾವು ಅದನ್ನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಮುಂಬೈ ಮತ್ತೆ ಡೆಲ್ಲಿ ಅನ್ನೋದು ಒಂದು ಅರ್ಬನ್ ಸಿಟಿಗಳು, ಅಲ್ಲಿ ಹಳ್ಳಿಗಳು ಮತ್ತೆ ತಾಲೂಕುಗಳು, ಸಣ್ಣ ಸಣ್ಣ ಊರುಗಳು ಬರದೇ ಇಲ್ಲ. ಇದರಿಂದ ಅಲ್ಲಿ ಪ್ರೈವೇಟ್ ಕಂಪನಿಗಳಿಗೆ ಅದರಿಂದ ಲಾಭ ಆಗ್ತಿರ್ಬೋದು. ಬಟ್ ನಮ್ಮ ಕರ್ನಾಟಕಕ್ಕಂತ ಬಂದ್ರೆ ಬೆಸ್ಕಾಮು ಹಳ್ಳಿನಲ್ಲೂ ಇದೆ. ಅಂದ್ರೆ ಬೆಂಗಳೂರಲ್ಲಿ ಮಾಡಿರೋ ಲಾಭನ ಬೆಸ್ಕಾಮು ಹಳ್ಳಿಗಳಿಗೂ ತಗೊಂಡೋಗಿ ಫ್ರೀ ಆಗಿ ಸರ್ವಿಸ್ ಕೊಡ್ತಾ ಇದೆ. ಬಟ್ ನಾಳೆ ಏನಾದ್ರು ಈ ಪ್ರೈವೇಟ್ ಕಂಪನಿಗಳು ಬಂದು ಮಾರ್ಕೆಟ್ ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಬೆಸ್ಕಾಂ ಲೂಸ್ ಮಾಡ್ಕೊಳುತ್ತೆ ಮತ್ತೆ ಬೆಸ್ಕಾಂ ಮುಳುಗೋಗುತ್ತೆ ಅಂತ ಎಂಪ್ಲಾಯ್ಗಳು ಮತ್ತೆ ಕಾಂಟ್ರಾಕ್ಟ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನಂದ್ರೆ ನಮ್ಮ ಇಂಡಿಯಾದ ಲಾ ಪ್ರಕಾರ ನೀವು ಇಲ್ಲಿ ಮೋನೋಪೋಲಿನ ರನ್ ಮಾಡಂಗಿಲ್ಲ, ಮೋನೋಪೋಲಿ ರನ್ ಮಾಡಕ್ ಬರಲ್ಲ. ಅಂದ್ರೆ ಇಲ್ಲಿ ನೀವು ಕಾಂಪಿಟೇಷನ್ಗೆ ಬಿಟ್ಕೊಡ್ಬೇಕು, ಬೇರೆಯವ್ರಿಗೆ ಅವಕಾಶ ಕೊಡ್ಲೇಬೇಕು. ಇದರಿಂದ KERC ಯಾವ ಡಿಸಿಷನ್ ತಗೊಳುತ್ತೆ ಅಂತ ಕಾಯ್ದು ನೋಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಎಲೆಕ್ಟ್ರಿಸಿಟಿ ಯಾವ ಕಂಪನಿಯಿಂದ ಬರಬೇಕು ಅಂತ ಚೂಸ್ ಮಾಡಕ್ಕೆ ನಿಮ್ಗೆ ಪವರ್ ಕೊಡ್ಬೇಕಾ ಅಥವಾ ಬೆಸ್ಕಾಮೇ ಕಂಟಿನ್ಯೂ ಮಾಡ್ಬೇಕಾ? ಮತ್ತೆ ಈ ವಿಡಿಯೋನ ನೀವೇನಾದ್ರೂ ನೀಟಾಗಿ ನೋಡಿ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಅರ್ಥ ಆಗ್ತಿರುತ್ತೆ. ಯಾಕಂದ್ರೆ ಎಷ್ಟೋ ಕಂಪನಿಗಳಿದಾವೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಪವರ್ ಜನರೇಷನ್ ಕಂಪನಿಗಳಿದಾವೆ, ಪವರ್ ಗ್ರಿಡ್ ಇದೆ, ಮತ್ತೆ ಅದಾನಿ ಗ್ರಿಡ್ ಇದೆ. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಈ ತರ 10% ಮಾರ್ಕೆಟ್ ಅಲ್ಲಿ ಬೈ ಸೆಲ್ ಮಾಡಕ್ಕೆ ಒಂದು ಎಕ್ಸ್ಚೇಂಜ್ ಇದೆ, ಅಂದ್ರೆ ಮಾರ್ಕೆಟ್ ಇದೆ, ಅದು IEX ಅಂತ ಕರೀತಾರೆ. ಅದೇ ರೀತಿ ಈ ಪವರ್ ಸೆಕ್ಟರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತೆ. ಟಾಟಾ ಪವರ್ ಹೆಂಗ್ ಮಾಡುತ್ತೆ, ಟಾಟಾ ಪವರ್ ಬಿಸ್ನೆಸ್ ಮಾಡಲ್ ಏನು ಅನ್ನೋದು ಗೊತ್ತಾಗಿರುತ್ತೆ. ನೀವು ಕೂಡ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಈ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.